ಗೈಸ್ ಇದು ಡ್ರಾಪ್ ಬಂದು SMVT ರೈಲ್ವೆ ಸ್ಟೇಷನ್ 304 ರೂಪಾಯಿ ತೋರಿಸ್ತೈತೆ. ಸೊ ವಿಡಿಯೋನ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡಿದೆ. ಸೊ ವಿಡಿಯೋ ಅಪ್ಲೋಡ್ ಆಗ್ತಿರಲಿಲ್ಲ ಯೂಟ್ಯೂಬಲ್ಲಿ. ಸೊ ಏನಕ್ಕೆ ಅಂತ ಗೊತ್ತಾಗಿಲ್ಲ ನನಗೆ. ನಾನು ಏನು ಮೇಲೇನು ನೋಡೋಕೆ ಹೋಗಿಲ್ಲ ಆಯಿತಾ. ಸೊ 2 ಸಲ ಹಂಗೆ ಡ್ಯೂಟಿ ಮಾಡಿ ಏನೋ ವಿಡಿಯೋದೇ ಪ್ರಾಬ್ಲಮ್ ಇರಬೇಕು ಅಂದ್ಬಿಟ್ಟು 2 ಸಲ ಡ್ಯೂಟಿ ಮಾಡಿ 2 ಸಲನೂ ವಿಡಿಯೋ ಅಪ್ಲೋಡ್ ಮಾಡಿದೆ, ಆಗ್ತಿರಲಿಲ್ಲ. ಸೊ I am also CEO. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ CEO ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ಸೊ ಸುಮಾರು ದಿನ ಆಗೋಯ್ತು ವೀಡಿಯೋಸ್ ಹಾಕ್ತೆ. ಸುಮಾರು ಜನ ವೆಯ್ಟ್ ಮಾಡ್ತಾಯಿದ್ರೆ ಅರ್ನಿಂಗ್ ವೀಡಿಯೋಸ್ ಹಾಕ್ತೀನಿ ಅಂತೇಳಿ. ಸೊ ಗ್ರೂಪಲ್ಲಿ ಇರೋವಂಥವ್ರಿಗೆ ಗೊತ್ತಿರುತ್ತೆ ಏನು ಪ್ರಾಬ್ಲಮ್ ಆಗಿತ್ತು ಅಂತ ಅನ್ನೋದು. 2 ದಿನ ಏನು ಅರ್ನಿಂಗ್ ವೀಡಿಯೋ ಮಾಡಿದ್ದೆ. ಅರ್ನಿಂಗ್ ವೀಡಿಯೋಸ್ ಬಂದು ವೇಸ್ಟ್ ಆಯಿತು. ಇದು ಪ್ರಾಬ್ಲಮ್ ಅನ್ನೋದನ್ನು ಹೇಳ್ತೀನಿ. ಸೊ ಆತ ಟೈಮ್ ಬಂದು 3:57 ಬೆಳಗಿನ ಜಾವ. ಸೊ ಬನ್ನಿ ಡ್ಯೂಟಿ ಆನ್ ಮಾಡ್ಕೊಳ್ಳೋಣ. ವಿಡಿಯೋನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದಾರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಟೈಮು ಈಗೆಷ್ಟು 4:04 ಟೈಮು. ಸೊ ಇನ್ನೊಂದು ಫೋನಲ್ಲಿ ಇದು ಕ್ಯಾಮ್ರಾ ಇನ್ನೊಂದು ಯೂಸ್ ಮಾಡ್ತಿರೋದು ಕರೆಕ್ಟಾಗಿ ಕಾಣಿಸಲ್ಲ, ಬ್ಲರ್ ಕಾಣಿಸ್ತಿರುತ್ತೆ. ಸ್ವಲ್ಪ ಯೂಸ್ ಮಾಡ್ಕೊಂಡು 4 ಗಂಟೆ ಆಯಿತು. ಫಸ್ಟ್ ಡ್ಯೂಟಿ ಆನ್ ಮಾಡ್ಕೊಳ್ಳೋಣ. ಸೊ ಡ್ಯೂಟಿ ಬಂದು ಊಬರ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಸ್ಟ್ ನಿಮ್ಗೆ ಆಲ್ರೆಡಿ ನಾನು ಗ್ರೂಪಲ್ಲಿ ಇರೋರಿಗೂ ಮತ್ತು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ, ಯೂಟ್ಯೂಬಲ್ಲಿ ಒಂದು ತಮ್ಮನೆಲ್ಲ ಹಾಕಿದ್ದೆ ಪೋಸ್ಟ್ರು. ಇನ್ನೊಂದು ಊಬರ್ ID ಬ್ಲಾಕ್ ಏನು ಡಿಆಕ್ಟಿವೇಟ್ ಆಗಿತ್ತು, ಅದು ಆ್ಯಕ್ಟಿವ್ ಆಯಿತು ಅಂತ. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಹೆಂಗೆ ಆಕ್ಟಿವ್ ಆಯಿತು ಅದರ ಡೀಟೇಲ್ ನಿಮಗೆ ಹೇಳ್ತಾ ಹೋಗ್ತೀನಿ ಮುಂದೆ ಈ ವಿಡಿಯೋದ. ಫಸ್ಟ್ ಡ್ಯೂಟಿ ಆನ್ ಮಾಡ್ಕೊಳ್ಳೋಣ ಫಸ್ಟು. ಸೊ ಫೋಟೋ ಕೇಳ್ತಾ ಇದೆ. ಸೊ ಫೋಟೋ ತಗೋಣ ಫಸ್ಟಿಗೆ. ಸೊ ಫೋಟೋ ತಗೊಂಡಿದ್ದೀನಿ. ಸೊ ಈಗ ಆನ್ಲೈನ್ ಬಂತು. ಸೊ ಡ್ಯೂಟಿ ಆನ್ ಆಗಿದೆ ಸ್ನೇಹಿತರೆ. ಇವತ್ತು ಬಂದು ಮಂಗಳವಾರ 23ನೇ ತಾರೀಕು. ಸೊ ಬನ್ನಿ ಫಸ್ಟ್ ಹೊರಡೋಣ ಇಲ್ಲಿಂದ. ಹೋಗ್ತಾ ಮಾತಾಡೋಣ ಅಂತ. ಡ್ಯೂಟಿ ಆನ್ ಆಗಿರಲಿ. ಸುಮಾರು ಜನಕ್ಕೆ ಫಸ್ಟ್ ಆಫ್ ಆಲ್ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಸಾರಿ ಹೇಳ್ತೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಅಂತ ಅಂದ್ಕೊಂಡಿದ್ದೆ. ಅದೇ 15 ದಿವಸ ನನ್ನ ಗಾಡಿನ ನಮ್ಮ ಫ್ರೆಂಡ್ ಸ್ನೇಹಿತರು ಇನ್ನೊಬ್ರು 15 ದಿವಸ ಅವ್ರ ಗಾಡಿ ಓಡಿಸ್ತಿದ್ರು, ಇನ್ನು 15 ದಿವಸ ನಾವು ಓಡಿಸ್ತೀವಿ ಅಂತ ಏನು ಹೇಳಿದ್ದೆ. 15ನೇ ತಾರೀಕಿಗೆ ನಾನು ಅರ್ನಿಂಗ್ ವೀಡಿಯೋಸ್ ಬರುತ್ತೆ ಅಂತ ಹೇಳಿದ್ದೆ. ಸೊ ಅರ್ನಿಂಗ್ಸ್ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಶುರು ಮಾಡಿ ಡ್ಯೂಟಿ ಮಾಡಿಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸೊ ವಿಡಿಯೋ ಅಪ್ಲೋಡ್ ಆಗ್ತಿರಲಿಲ್ಲ ಯೂಟ್ಯೂಬಲ್ಲಿ ಆಯಿತಾ. ಸೊ ಏನಕ್ಕೆ ಅಂತ ಗೊತ್ತಾಗಿಲ್ಲ ನನಗೆ. ನಾನು ಏನು ಮೇಲೇನು ನೋಡೋಕೆ ಹೋಗಿಲ್ಲ ಆಯಿತಾ. ಸೊ 2 ಸಲ ಹಂಗೆ ಡ್ಯೂಟಿ ಮಾಡಿ ಏನೋ ವಿಡಿಯೋದೇ ಪ್ರಾಬ್ಲಮ್ ಇರಬೇಕು ಅಂದ್ಬಿಟ್ಟು 2 ಸಲ ಡ್ಯೂಟಿ ಮಾಡಿ 2 ಸಲನೂ ವಿಡಿಯೋ ಅಪ್ಲೋಡ್ ಮಾಡಿದೆ, ಆಗ್ತಿರಲಿಲ್ಲ. ಸೊ ಆಮೇಲೆ ಮೊನ್ನೆ ನಾನು ಮೊನ್ನೆ ಮೇಲ್ ನೋಡ್ತೀನಿ. ಮೇಲಲ್ಲಿ ನೋಡಿದ್ರೆ ಯೂಟ್ಯೂಬಿಂದ ಕಾಪಿರೈಟ್ ಸ್ಟ್ರೈಕ್ ಬಂದಿತ್ತು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ 7 ದಿನ ನಂದು ಏನು ಪೋಸ್ಟ್ ಮಾಡೋಕ್ಕಾಗಲ್ಲ, ವೀಡಿಯೋಸ್ನ ಪೋಸ್ಟ್ ಮಾಡೋಕ್ಕಾಗಲಿ ಯೂಟ್ಯೂಬಲ್ಲಿ, ಅದು ಕಮ್ಯುನಿಟಿ ಪೋಸ್ಟ್ಗಳನ್ನ ಹಾಕೋದಾಗಲಿ. ಸೊ ಅದಕ್ಕೆ ಯಾವುದಕ್ಕೂ 7 ದಿನ ತನಕ ಹಾಕೋ ಥರ ಇರಲಿಲ್ಲ. ಸೊ ಅದು ನಿನ್ನೆ ಹತ್ರ ಸೋಮವಾರ ತನಕ ಇತ್ತು. ಐ ಥಿಂಕ್ ಇವತ್ತು ಮಂಗಳವಾರ ಅಲ್ವಾ, ಇವತ್ತಿಗೆ ಕ್ಲಿಯರ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಂಗೆ ಇವಾಗಲೂ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ವಿಡಿಯೋ ಏನು ಶೂಟ್ ಮಾಡ್ತಿದ್ದೀನಿ ಇವಾಗಲೂ ನಂಗೆ ಗೊತ್ತಿಲ್ಲ. ಸೊ ನೋಡೋಣ ಅಂದ್ಬಿಟ್ಟು ಡ್ಯೂಟಿ ಆನ್ ಮಾಡ್ಕೊಂಡಿದ್ದೀನಿ. ನೋಡೋದ ಡ್ಯೂಟಿ ಮಾಡಿಬಿಟ್ಟು ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಿಜವಾಗ್ಲೂ ಅಪ್ಲೋಡ್ ಮಾಡಿದ ತಕ್ಷಣ ಅಪ್ಲೋಡ್ ಆದರೆ ಸರಿ, ಇಲ್ಲ ನಿಜವಾಗ್ಲೂ ಸಖತ್ ಬೇಜಾರಾಗ್ಬಿಡುತ್ತೆ ನನಗಂತೂ ಅಪ್ಲೋಡ್ ಆಗಲಿಲ್ಲ ಅಂತಂದ್ರೆ ವಿಡಿಯೋ. ನನ್ನ ಪ್ರಕಾರ ಆಗ್ಬೋದು 7 ದಿನ ಅಂತ ಏನು ಮೇಲ್ ಬಂದಿತ್ತು. ಸೊ ನೆನ್ನೆ ಸೋಮವಾರಕ್ಕೆ 7 ದಿನ ಮುಗ್ದೈತೆ. ಇದು ಮಂಗಳವಾರ ಆಗಿರೋದ್ರಿಂದ ನೋಡೋಣ. ಬನ್ನಿ ಹೊರಟಿದ್ದೀನಿ ಡ್ಯೂಟಿ ಆನ್ ಮಾಡಿಕೊಂಡು. ಸುಮಾರು ಜನಕ್ಕೆ ನಾನು ಒಂದು 2-3 ವೀಡಿಯೋ ಹಿಂದ್ಗಡೆ ಹೇಳಿದ್ದೀನಿ ನಿಮಗೆ, ಊಬರ್ ID ಬ್ಲಾಕ್ ಆಗಿದೆ ಅಂತೇಳಿ ವಿಡಿಯೋ ಮಾಡಿದ್ದೆ. ಸೊ ಹೌದು, ಬ್ಲಾಕ್ ಆಗಿತ್ತು. ಅದು ಒಬ್ಬರು ಪರ್ಸನ್ನಿಂದ ಊಬರ್ ID ಅನ್ಬ್ಲಾಕ್ ಅಂದರೆ ಡಿಆಕ್ಟಿವೇಟ್ ಆಗಿದ್ದದನ್ನು
ಡಿಆಕ್ಟಿವೇಟ್ ಆಗಿದ್ದ ಐಡಿನ ಆಕ್ಟಿವೇಟ್ ಮಾಡಿಕೊಟ್ಟಿದ್ದಾರೆ. ಸೊ ಅದು ಯಾವ ಪರ್ಸನ್ನು ಏನು ಎತ್ತ ಹೆಂಗೆ ಒಂದು ನನ್ನ ಐಡಿನ ಆಕ್ಟಿವೇಟ್ ಮಾಡಿಕೊಟ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲ್ಲ. ನಾನು ನೈಟ್ ಇನ್ನೊಂದು ವಿಡಿಯೋ ಈ ವಿಡಿಯೋ ಇನ್ನೊಂದು ಕಂಟಿನ್ಯೂ ವಿಡಿಯೋ ಮಾಡ್ತೀನಿ ನಾನು. ಸೊ ಆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಯಾರು ಏನು ಎತ್ತ ಯಾರಿಗಿಂದ ನನ್ನ ಐಡಿ ಆಕ್ಟಿವೇಟ್ ಆಯ್ತು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಥಿಂಕ್ ನಂದು ಯಾವಾಗ ನಂದು ವಿಡಿಯೋ ಅಪ್ಲೋಡ್ ಆಗ್ತಿರಲಿಲ್ಲ ಅವಾಗಲೇ ಲಾಸ್ಟಲ್ಲೂ ಡ್ಯೂಟಿ ಮಾಡೋಕ್ಕೆ ಬೇಜಾರಾಗೋಯ್ತು ನನಗೆ, ಏನಕ್ಕಪ್ಪ ಈ ಥರ ವಿಡಿಯೋ ಅಪ್ಲೋಡ್ ಆಗ್ತಿಲ್ಲ ಅಂದ್ಬಿಟ್ಟು. ಸೊ ಅವಾಗ 2 ದಿನ ಶೂಟ್ ಮಾಡಿದ್ದು ವಿಡಿಯೋನ ಅದು ಆಮೇಲಿಂದ ಡ್ಯೂಟಿನೇ ಮಾಡೋಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಅದು ಬಿಟ್ಟರೆ ಇವಾಗ ತಿರ್ಗಿ ಆನ್ ಮಾಡ್ಕೊಂಡಿದ್ದಾರೆ ಡ್ಯೂಟಿನ. ನೋಡೋಣ ಬನ್ನಿ ಎಷ್ಟು ಅರ್ನಿಂಗ್ ಆಗುತ್ತೆ ಏನು ಎತ್ತ ಅಂತ. ಸೊ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಬರುತ್ತೆ. ಅಂದರೆ ಒಂದಿನದ್ದೇ 24 hours, ಅಂದರೆ 4 ಗಂಟೆಯಿಂದ 4 ಗಂಟೆ ಊಬರಲ್ಲಿ ಹೆಂಗೆ ಕೌಂಟ್ ತೊಗೊಳ್ತಾನೆ ಅರ್ನಿಂಗ್ ಮಾಡೋದಕ್ಕೆ. ಸೊ ಒಂದಿನ ಲೆಕ್ಕ ಹೆಂಗೆ ತೊಗೊಳ್ತಾನೆ 4 ಗಂಟೆಯಿಂದ ಬೆಳಗ್ಗೆ 4 ಗಂಟೆಯಿಂದ 4 ಗಂಟೆ ತನಕ. ಸೊ ಅದೇ ರೀತಿ ಇವಾಗ 4 ಗಂಟೆ ಆನ್ ಮಾಡ್ಕೊಂಡಿದ್ದೀನಿ ಮಂಗಳವಾರ. ಸೊ ಇವಾಗ 4 ಗಂಟೆಯಿಂದ ಒಂದು 9 ಗಂಟೆ ತನಕ ಮಾಡ್ತೀನಿ ಬೆಳಗ್ಗೆ. ಸೊ ಅಲ್ಲಿ ತನಕ ಏನು ಅರ್ನಿಂಗ್ ಆಗುತ್ತೆ ಅದು ಪಾರ್ಟ್ 1 ಬರುತ್ತೆ. ಸೊ ಪಾರ್ಟ್ 2 ಬಂದು ಸೇಮ್ ಇವತ್ತು ರಾತ್ರಿ 10 ಗಂಟೆ ತಿರ್ಗಿ ಆನ್ ಮಾಡ್ಕೊಳ್ತೀನಿ. 10 ಗಂಟೆಯಿಂದ ಬೆಳಗ್ಗೆ 4 ಗಂಟೆ ತನಕ ಎಷ್ಟಾಗುತ್ತೆ ಟೋಟಲು ಒಂದಿನಕ್ಕೆ ಎಷ್ಟಾಗುತ್ತೆ ಅನ್ನೋದು ಪಾರ್ಟ್ 1 ಪಾರ್ಟ್ 2 ಅಲ್ಲಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಒಂದಿನಕ್ಕೆ ಎಷ್ಟು ಅರ್ನಿಂಗ್ ಆಗುತ್ತೆ 12 ಅವರ್ಗೆ ಅನ್ನೋದು ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಸೊ ಗೈಸ್ ಪೆಟ್ರೋಲ್ ಹಾಕ್ಸ್ಬೇಕಿತ್ತು, ಡೀಸೆಲ್ಲು ಬಂದಿದ್ದೀನಿ, ಡೀಸೆಲ್ ಹಾಕ್ಸ್ತಾ ಇದ್ದೀನಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಒಬ್ಬರು ಬ್ಲಾಕ್ ಆದಾಗಿಂದ ಓಪನ್ ಆದ್ಮೇಲಿಂದ ಬರೀ ಒಂದು 2 ದಿನ ಇಲ್ಲ 3 ದಿನ ಅಷ್ಟು ಡ್ಯೂಟಿ ಮಾಡಿರೋದು. ಅದಾದ್ಮೇಲೆ ತಿರುಗಿ ಇವತ್ತು ಆನ್ ಮಾಡ್ಕೊಂಡಿರೋದು. ಸೊ ನೋಡೋಣ ಯಾವ ಥರ ಬುಕ್ಕಿಂಗ್ ಕೊಡ್ತಾನೆ ಕೂರಿಸ್ತಾನೆ ಏನು ಕತೆ ಅಂತ. ಗೊತ್ತಲ್ಲ ನಿಮಗೆ, ಜಾಸ್ತಿ ದಿನ ಕಂಟಿನ್ಯೂಸ್ ಬುಕ್ಕಿಂಗ್ ಡ್ಯೂಟಿ ಮಾಡಿಲ್ಲ ಅಂತಂದರೆ ಸ್ವಲ್ಪ ಬುಕ್ಕಿಂಗ್ಗಳು ಕೊಡೋದು ಕಡಿಮೆ, 1 ದಿನ 2 ದಿನ ಆ ಥರ ಎಲ್ಲ. ಸೊ ನೋಡೋಣ ಯಾವ ಥರ ಕೊಡ್ತಾನೆ ಅಂತ. ಈಗ ಫಸ್ಟ್ನೇ ಬುಕ್ಕಿಂಗ್ ಇದು ಈ ಕಣ್ಣೂರ್ದು. ಈ ಡ್ರಾಪ್ ಮಾಡಿಬಿಟ್ಟು ಹತ್ರ 9 ಗಂಟೆ ತನಕ ಮಾಡ್ತೀನಿ, ನೋಡೋಣ. ಸ್ನೇಹಿತರು ಇವಾಗ ಒಂದು ಬುಕ್ಕಿಂಗ್ ಕೊಟ್ಟ ಕಣ್ಣೂರಿಂದ 1.5 ಕಿಲೋಮೀಟರ್ ಪಿಕಪ್ಪು. ಸೊ ಲೊಕೇಶನ್ ಬಂದಿದ್ದೀನಿ ಇಲ್ಲಿ ಅಪಾರ್ಟ್ಮೆಂಟ್ ಹತ್ರ. ಸೊ ಕ್ಯಾಶ್ ಟ್ರಿಪ್ಪು ಎಲ್ಲಿಗೆ ಅಂತ ನೋಡಲಿಲ್ಲ, ಮೂವಿಂಗಲ್ಲಿ ಇರ್ಬೇಕಾದ್ರೆ ಬಂದಿದ್ದು ಬುಕ್ಕಿಂಗ್ ಇದು. ಡ್ರಾಪು ಒಂದು 15 ಕಿಲೋಮೀಟರ್ ಡ್ರಾಪನ್ನು ತೋರಿಸ್ದಂಗಿತ್ತು. 295 ರೂಪಾಯಿನ ಕ್ಯಾಶ್ ಇದು ತೋರಿಸ್ತು. ಸೊ ತೊಗೊಂಡಿದ್ದೀನಿ, ನೋಡೋಣ ಬನ್ನಿ. ಕಸ್ಟಮರ್ ಕಾಲ್ ಮಾಡಿದೆ, ಬರ್ತೀನಿ ಅಂತ ಹೇಳಿದ್ರು. ವೇಟ್ ಮಾಡಿಬಿಟ್ಟು ಎಲ್ಲಿಗೆ ಡ್ರಾಪ್ ಅಂತ ಹೇಳ್ತೀನಿ ನಿಮ್ಗೆ, ಆಯ್ತಾ. A few minutes later. ಸೊ ಇದು ಡ್ರಾಪ್ ಬಂದು SMVT ರೈಲ್ವೆ ಸ್ಟೇಷನ್ನು 304 ರೂಪಾಯಿ ತೋರಿಸ್ತೈತೆ. ಸೊ ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ಒಂದು ಪರ್ಸ್ನಲ್ ಡ್ಯೂಟಿ ಇತ್ತು, ಅಂದ್ರೆ ನಮ್ಮ ಪರಿಚಯದವ್ರದ್ದು, ಅವ್ರಿಗೊಂದು ಕರ್ಕೊಂಡೋಗ್ಬಿಟ್ಟು ಬಿಡಬೇಕು. ಸೊ ಈಗ ಇದನ್ನ ಡ್ರಾಪ್ ಮಾಡಿಬಿಟ್ಟು ಈಗ ಆಫ್ ಮಾಡ್ಕೊಳ್ತೀನಿ ಡ್ಯೂಟಿನ, ಮಾಡ್ಕೊಂಡು ಅದು ಪರ್ಸನಲ್ ಡ್ಯೂಟಿ ಮುಗಿಸ್ಕೊಂಡು ನಿಮ್ಗೆ ಸಿಗ್ತೀನಿ, ಆಯ್ತಾ. ಹತ್ರ ಇನ್ನೊಂದು ಬುಕ್ಕಿಂಗ್ ಬಿತ್ತು, 2ನೇದು ಇವಾಗ ಇಲ್ಲಿ ಕೊತ್ನೂರು ಹತ್ರ ಪಿಕಪ್ಪು. ಡ್ರಾಪ್ ಒಂದು ಏರ್ಪೋರ್ಟ್ ಡ್ರಾಪು. ಸೊ ಬನ್ನಿ ಹೋಗೋಣ. ಇದು ಮೋಸ್ಟ್ಲಿ ಆನ್ಲೈನ್ ಪೇಮೆಂಟ್ ಇದು. ಸೊ ನೋಡೋಣ ಬನ್ನಿ ಗೈಸ್. ಇದು ಏರ್ಪೋರ್ಟಿಂದ ಡ್ರಾಪ್ ಮಾಡಿದೆ 2ನೇದು. ಸೊ ಇವಾಗ ಡ್ರಾಪ್ ಮಾಡಿದೆ. ಟೈಮ್ ಬಂದು ಹತ್ರ 6:26. ಅಮೌಂಟ್ ಎಷ್ಟು ಕೊಡ್ತಾನೆ ಮನೆಯಲ್ಲಿ. ಇನ್ನೊಂದು ಟರ್ಮಿನಲ್ 2 ಇಂದ ಕೊಡ್ಕೊಂಡು ಹೋಗಲ್ಲ. 375 ರೂಪಾಯಿ ಕೊಟ್ಟಿದ್ದಾನೆ ನೋಡಿ ಏರ್ಪೋರ್ಟ್ ಡ್ರಾಪ್ ಮಾಡೋದಕ್ಕೆ. ಟರ್ಮಿನಲ್ 2 ಕೊಡ್ತಾನೆ, ಸುಮ್ಮನೆ ಅಲ್ಲಿ ಹೋದ್ರೆ ವೆಯ್ಟ್ ಮಾಡಬೇಕು. ಸುಮ್ಮನೆ ಅದಕ್ಕೆ ತಗೊಳ್ಳಿಲ್ಲ ಬುಕ್ಕಿಂಗು. 1 ಟರ್ಮಿನಲ್ 1 ಕೊಟ್ಟರೆ ಆದ್ರೂ ಹೋಗ್ಬೋದು. ಸುಮ್ಮನೆ ಟರ್ಮಿನಲ್ 2 ಹೋದ್ರೆ ಸುಮ್ಮನೆ ಅಲ್ಲಿ ಕ್ಯೂ ನಿಂತ್ಕೋಬೇಕು. ಗೈಸ್ ಇವಾಗ ಏರ್ಪೋರ್ಟಿಂದ ಹೊರಟಿದ್ದೀನಿ, ಕಾಲಿನ ಹೋಗ್ತೀನಿ ಇಲ್ಲಿಂದ. ಏನಕ್ಕಂತಂದರೆ ಸುಮ್ಮನೆ ಬೆಳಗ್ಗೆ ಹೋಗ್ಕಾದ್ರೆ ವೇಸ್ಟ್, ಇಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ನಿಧಾನಕ್ಕೆ ಮೂವ್ ಮಾಡ್ಕೊಂಡು ಹೋಗೋದು ನೋಡೋಣ. ಟೈಮ್ ಹತ್ತತ್ರ 6:39. ಹತ್ತತ್ರ 3 ಆಗಬೇಕಿತ್ತು. ಅದು ನಮ್ಮ ಪರ್ಸ್ನಲ್ ಯಾರೋ ಒಬ್ರು ಇದ್ರು, ಅವ್ರು ಡ್ರಾಪ್ ಮಾಡ್ಬೇಕಿತ್ತು ಅಂತ ಹೇಳಿದ್ನಲ್ಲ. ಸೊ ಅದಕ್ಕೊಂದು ಹೋಗಿದ್ದೆ, ಮೊದಲನೇ ಡ್ರಾಪ್ ಮಾಡಿ. ಸೊ ಅದೊಂದು ಬಿಟ್ರೆ ಈಗ ಇದು 2ನೇದು, ಆಯ್ತಾ. ಸ್ನೇಹಿತರೆ ನೋಡೋಣ. ಫಸ್ಟ್ ಇದನ್ನ ನಾನು 10 ಗಂಟೆಗೆ ಇಲ್ಲಿ 9 ಗಂಟೆ 10 ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೋಗ್ಬಿಟ್ಟು ನಾನು ಈ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕು ಫಸ್ಟ್ ಯೂಟ್ಯೂಬ್ಗೆ. ಸೊ ಗೊತ್ತಿಲ್ಲ ಈ ವಿಡಿಯೋನ ಅಪ್ಲೋಡ್ ಆಗತ್ತೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಐ ಥಿಂಕ್ ನನ್ನ ಪ್ರಕಾರ 99% ಅಪ್ಲೋಡ್ ಆಗತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನೋಡೋಣ. ಅಪ್ಲೋಡ್ ಆದ್ರೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಈ ವಿಡಿಯೋ ನಂದು ಇನ್ನೊಂದು ಚಾನಲ್ ಕೂಡ ಇದೆ. ಸೊ ನೇಮ್ ಇಸ್ CEO ಅಂತ ಹೇಳಿ. ಸೊ ಅದ್ರದ್ದು ಲಿಂಕ್ ಬೇಕು ಅಂದ್ರೆ ನಂದು ಡಿಸ್ಕ್ರಿಪ್ಷನ್ ಅಲ್ಲಿ ನ್ಯೂ ಚಾನಲ್ ಲಿಂಕ್ ಅಂತ ಇರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು
ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಹೊಸ ಚಾನಲ್ ಓಪನ್ ಆಗೋ ಸಿಗತ್ತೆ ನಿಮ್ಗೆ. ಸೊ ಆ ಚಾನಲ್ ಯಾವ ತರ ಕಂಟೆಂಟ್ ಅಂತಂದ್ರೆ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಕಂಟೆಂಟ್ಸ್ ನ ಮಾಡ್ತೀನಿ. ಅಂದ್ರೆ ಫಿಲಮ್ ಸಂಬಂಧಪಟ್ಟಿರೋ ಅಂತದ್ದು, ಆ ತರದ ಒಂದು ಸಿನಿಮಾಗೆ ಸಂಬಂಧಪಟ್ಟಿರುವಂತ ಒಂದಷ್ಟು ವಿಡಿಯೋಸ್ ಆ ತರದ್ದೆಲ್ಲ ಬರುತ್ತೆ ವಿಡಿಯೋಸ್. ಸೊ ದಯವಿಟ್ಟು ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ಅದನ್ನು ಕೂಡ 1000 ಜನ ಸಬ್ಸ್ಕ್ರೈಬರ್ಸ್ ಆಗ್ತದೆ. ಅದು ಕೂಡ ಮಾನಿಟೈಸೇಷನ್ ಆನ್ ಆಗುತ್ತೆ. ಸೊ ಅದರಲ್ಲೂ ಕೂಡ ನಮ್ದು ಅದನ್ನು ನೀವು ಸಪೋರ್ಟ್ ಮಾಡಿದ್ರು ಕೂಡ ನನ್ಗೆ ಫೈನಾನ್ಷಿಯಲಿ ಸ್ವಲ್ಪ ಸಪೋರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕೇಳ್ಕೊತಾ ಇದೀನಿ ಅಷ್ಟೇ. ಸೊ ಅದರಲ್ಲೂ ಕಂಟಿನ್ಯೂಸ್ ವಿಡಿಯೋಸ್ ಬರುತ್ತೆ. ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಸಂಬಂಧಪಟ್ಟಿರುವಂತದ್ದು, ಸಿನಿಮಾ ಸಂಬಂಧಪಟ್ಟಿರುವಂತದ್ದು ವಿಡಿಯೋಸ್ಗಳು ಬರುತ್ತೆ, ಆಯ್ತಾ. ಸ್ನೇಹಿತರೆ, ಟೈಮ್ ಬಂದ್ಬಿಟ್ಟು ಇವಾಗ 9:15. ಸೊ ಡ್ರಾಪ್ ಬಂದು ಏರ್ಪೋರ್ಟ್ಗೆ ಡ್ರಾಪ್ ಇತ್ತು, ಟರ್ಮಿನೇಟ್ಗೆ ಡ್ರಾಪ್ ಮಾಡಿದೆ. 5ನೇದು ಡ್ರಾಪ್ ಆಯಿತು. ಟೋಟಲ್ ಎಷ್ಟು ಕಿಲೋಮೀಟ್ರ್? 415 ರೂಪಾಯಿ ಕೊಟ್ಟಿದ್ದಾನೆ, ಆಯಿತಾ. ಎಷ್ಟು ಕಿಲೋಮೀಟ್ರ್? 25 ಕಿಲೋಮೀಟ್ರ್ 415 ರೂಪಾಯಿ ಕೊಟ್ಟಿದ್ದಾನೆ. ಏರ್ಪೋರ್ಟು ಟರ್ಮಿನೇಟ್ಗೆ ಡ್ರಾಪು. ಎಲ್ಲಿಂದ ಅಂತ ಹೇಳಿದ್ರೆ ಇಲ್ಲಿ ದುರ್ಗುಬ್ಬಿಯಿಂದ. ಸೊ ಡ್ಯೂಟಿ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ. ಟೋಟಲ್ ಅರ್ನಿಂಗ್ಸ್ ಬಂದು ಈಗ 5 ಅವರ್ ಆಗೈತೆ. 5 ಅವರ್ ಆನ್ಲೈನಲ್ಲಿ ಇರೋದಕ್ಕೆ 1336 ರೂಪಾಯಿ ಅರ್ನಿಂಗ್ಸ್ ಆಗೈತೆ. ಅದು ನಮ್ಮ ಪರ್ಸ್ನಲ್ ನಮ್ಗೆ ಗೊತ್ತಿರೋದೊಂದೊಂದು ಡ್ಯೂಟಿ ಮಾಡಿದೆ. ಸೊ ಅದೊಂದು ಸೇರಿಸ್ಕೊಂಡ್ರೆ ಹತ್ತತ್ರ ಇನ್ನು ಅದು 200 ರೂಪಾಯಿ ಸೇರಿಸ್ಕೊಂಡ್ರೆ 1200 ರೂಪಾಯಿ ಲೆಕ್ಕ ಸಿಗುತ್ತೆ. ಸೊ ಸ್ನೇಹಿತರಿಗೆ ಡ್ಯೂಟಿ ಆಫ್ ಮಾಡ್ಕೊಂಡಿದ್ದೀನಿ, ನೋಡೋಣ. ಡ್ಯೂಟಿ ಆಫ್ ಮಾಡ್ಕೊಂಡು ಹೊರಟಿದ್ದೀನಿ ಸ್ನೇಹಿತರೆ ಮನೆಗೆ. ನೋಡೋಣ, ಈ ವಿಡಿಯೋ ಬಂದು ಅಪ್ಲೋಡ್ ಆದರೆ ಇದು ಈಗ ಹೋಗಿಬಿಟ್ಟು ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಇದನ್ನು ಅಪ್ಲೋಡ್ ಆದರೆ ನಿಮಗೆ ಅಂದರೆ ಇವತ್ತು ಮಂಗಳವಾರ ಅಲ್ವಾ, ಮಂಗಳವಾರದ್ದು ಇನ್ನೊಂದು ಪಾರ್ಟ್ 2 ವಿಡಿಯೋ ಬರುತ್ತೆ. ಅಂದರೆ ಇವಾಗ ಒಂದು ಬೆಳಗ್ಗೆ ಒಂದು 5 ಡ್ಯೂಟಿ ಆಗಿದೆಯಲ್ಲ, ತಿರ್ಗಾ ರಾತ್ರಿ 10 ಗಂಟೆಗೆ ಆನ್ ಮಾಡ್ಕೊಳ್ತೀನಿ. 10 ಗಂಟೆಯಿಂದ ಬೆಳಗ್ಗೆ ಜಾವ 4 ಗಂಟೆ ತನಕ ಡ್ಯೂಟಿ ಮಾಡ್ತೀನಿ. ಸೊ ಅವಾಗ ಟೋಟಲ್ ಎಷ್ಟಾಗುತ್ತೆ, ಬೆಳಗ್ಗೆದು ಪ್ಲಸ್ ನೈಟು ಸೇರಿ ಒಂದು ದಿನದ್ದು ಎಷ್ಟು ಅವರ್ ಡ್ಯೂಟಿ ಮಾಡ್ತೀನಿ, ಎಷ್ಟು ಅವರ್ ಡ್ಯೂಟಿ ಮಾಡೋದಕ್ಕೆ ಎಷ್ಟು ಅರ್ನಿಂಗ್ ಆಗೈತೆ ಟೋಟಲ್ ಅನ್ನೋದು. ಪಕ್ಕದ ಕಾರ ನಂದು ಇದು ವೀಲ್ ಕ್ಯಾಪ್ ಬಂದ್ಬಿಟ್ಟಿತ್ತು. ಸೊ ಅದಕ್ಕೆ ಹೇಳ್ತಾವನೆ ಪಾಪ ಪಕ್ಕದಲ್ಲಿರೋನು, ಸರಿ ನೋಡ್ಕೊ ಅಂತ, ಆಯ್ತಾ. ಏನೋ ಹೇಳ್ತಿದ್ದೆ, ನಾನು ಮರ್ತೋಯ್ತು ನನಗೆ. ಅಷ್ಟು ಆ ಥರ ಡ್ಯೂಟಿ ಎಷ್ಟು ಮಾಡಿದೆ ಏನೋ ಇತ್ತು ಅನ್ನೋದು ಡೀಟೇಲ್ಸು ಫುಲ್ ನಿಮಗೆ ಸಿಗ್ತಾ ಹೋಗುತ್ತೆ. ಪಾರ್ಟ್ 2 ವಿಡಿಯೋಸ್ ಸಿಗುತ್ತೆ ನಿಮ್ಗೆ, ಆಯಿತಾ. ಸೊ ದಿನ ಹಿಂಗೆ ಇದೇ ಥರ ಬೆಳಗ್ಗೆ ಒಂದು 4 ಗಂಟೆ ಆನ್ ಮಾಡ್ಕೊಳ್ತೀನಿ. 4 ಗಂಟೆಯಿಂದ 10 ಗಂಟೆ ತನಕ ಎಷ್ಟು ಅರ್ನಿಂಗ್ ಆಗೈತೆ ಅದು. ದಿನ ನೈಟ್ 10 ಗಂಟೆಯಿಂದ ಬೆಳಗಿನ ಜಾವ ತನಕ ಮಾಡೋದು, ಆಯಿತಾ, ಆ ಥರ. ಸೊ ಐ ಥಿಂಕ್ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ವಿಡಿಯೋ ಕಮೆಂಟ್ ಏನಂತ ಅನ್ನಿಸ್ತು ವಿಡಿಯೋ ಬಗ್ಗೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋ ಸಿಗೋಣ. ಟೇಕ್ ಕೇರ್, ಸಿ ಯಾ, ಬಾಯ್ ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.